ಎಲ್ಲರಿಗೂ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಸ್ವಾಗತ. ತನ್ನ ಮಗಳಿಗಾಗಿ ಸ್ವಂತ ಜೀವನವನ್ನೇ ಮುಡಿಪಿಟ್ಟ ನಂದಿನಿ ಮಲಗಿರುವುದನ್ನು ಕಂಡ ದತ್ತು ಮನಸ್ಸಿನಲ್ಲಿಯೇ ಮತ್ತೊಮ್ಮೆ ಧನ್ಯವಾದ ಹೇಳಿ ಹೋಗಿದ್ದ. ಅವನು ಹೋಗುವ ತನಕ ಉಸಿರುಗಟ್ಟಿ ಮಲಗಿದ್ದ ನಂದಿನಿ ರೂಮ್ನಲ್ಲಿನ ನಿಶ್ಶಬ್ದತೆ ಅರಿವಾದವಳು ಕಣ್ಬಿಟ್ಟಾಗ ನೋಡಲು ಆಗಲೇ ದತ್ತು ಇರಲಿಲ್ಲ. ಮತ್ತೆ ತನ್ನ ನೆನಪಿನ ಕೊಡದಲ್ಲೆಲ್ಲ ಬಗ್ಗಿಸಿ ಖಾಲಿ ಮಾಡಿ ನಿದ್ದೆಗೆ ಜಾರಿದ್ದೇ ತಿಳಿದಿಲ್ಲ. ಆದರೆ ಮನದ ದುಃಖವೆಲ್ಲ ಮರೆಯಾಗಿ ಸೊಂಪಾದ ನಿದ್ದೆ ಬಂದಿತ್ತು. ಸ್ವರ ಚಿಕ್ಕವಳಾದರೂ ಇಂಡಿಪೆಂಡೆಂಟ್ ಹುಡುಗಿ. ಹಾಗಾಗಿ ತಾನೇ ಎದ್ದು ತನ್ನ ಶವರ್ ಮುಗಿಸಿ ಮಿರರ್ ಮುಂದೆ ತನ್ನನ್ನೇ ತಾನು ನೋಡಿಕೊಳ್ಳುತ್ತಿರುವಾಗ ನಂದಿನಿಯ ಕಣ್ಣು ತೆರೆದಿದ್ದವು. ಒಂದಿಷ್ಟು ಸಮಯ ಮಾತನಾಡದೆ ಕನ್ನಡಿ ಮುಂದೆ ನಿಂತಿರುವ ಪುಟ್ಟ ಗೊಂಬೆಯ ಕಡೆಯೇ ನೋಡುತ್ತಿದ್ದಳು. ಆ ಗೊಂಬೆಯಂತೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಇದ್ದ ಮೋಟುದ್ದ ಕೂದಲನ್ನು ಆಡಿಸುತ್ತಾ ಕನ್ನಡಿಯಲ್ಲಿ ಕಾಣುತ್ತಿದ್ದ ಮುದ್ದು ಮುಖವನ್ನು ಭಿನ್ನ ಭಿನ್ನ ಭಂಗಿಯಲ್ಲಿ ಹೊಸ ಹೊಸ ಪೋಸ್ಗಳಲ್ಲಿ ಮುಖ ಮಾಡಿ ನೋಡುತ್ತಾ ಇರುವಾಗ ಕನ್ನಡಿಯಲ್ಲಿ ನಂದಿನಿಯನ್ನು ಕಂಡಿತ್ತು ಮಗು. ಹೇ ಚಿಕ್ಕಿ, ನನ್ನ ಕದ್ದು ನೋಡ್ತಾ ಇದ್ದೀಯಾ? ಹೇ ಪೋಲಿ ಓಡಿ ಬಂದಿತ್ತು. ಆಗಲೇ ರೆಡಿಯಾಗಿದ್ದ ಮಗುವನ್ನು ತಬ್ಬಿ ಮುದ್ದಿಸಿ ಗುಡ್ ಮಾರ್ನಿಂಗ್ ಹೇಳಿದ್ದ ನಂದಿನಿ ತಾನು ಫ್ರೆಶ್ ಆಗಿ ಬರುವುದಾಗಿ ಹೇಳಿ ವಾಶ್ರೂಮ್ಗೆ ಹೊರಟರೆ ಇದನ್ನೆಲ್ಲ ಆಚೆಯೇ ನಿಂತು ನೋಡಿದ್ದ ದತ್ತು ಒಳಗೆ ಬಂದಿದ್ದ. ಸ್ವರ ದತ್ತು ಕಂಡು ಕೈ ಮಾಡಿ ಎತ್ತಿಕೊಳ್ಳಲು ಹೇಳಿತು. ದತ್ತು ಮಗುವನ್ನು ತನ್ನ ತೋಳಲ್ಲಿ ಪಡೆಯಲು, ಚಿಕ್ಕು, ನಿಮ್ಮ ಮದುವೆಯಲ್ಲಿ ಮಾನಸಿ ಮಮ್ಮಿಯಾಗಿ ಬಂದೇ ಇಲ್ಲ, ಇನ್ನು ನೀವಿಬ್ಬರು ಸೇ ಆಗಿಲ್ವಾ? ಯಾಕೆ ಅವರು ನೀವು ಮಾತಾಡಲ್ವಾ ಎಂದಿತ್ತು. ಸ್ವರ ಬಾಯಲ್ಲಿ ಮತ್ತೆ ಅದೇ ಮಾನಸಿ ಮಾತು ಕೇಳಿ ಆಶ್ಚರ್ಯ ಬೇಸರ ಎರಡೂ ಆಗಿದ್ದ ದತ್ತು ಯಾವುದೇ ಭಾವ ತೋರಿಸಿಕೊಳ್ಳದೆ ಮುದ್ದಾಗಿ ಕೇಳಿದ್ದ. ಯಾಕೆ ನೀನು ಮಾನಸಿ ಮಮ್ಮಿನ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀಯಾ? ಅವರು ಅಂದರೆ ಅಷ್ಟೊಂದು ಇಷ್ಟನಾ ನಿನಗೆ? ನೀನು ಇವಾಗ ಮಾನಸಿ ಮಮ್ಮಿ ಬಂದು ಬಾ ನನ್ನ ಜೊತೆ ಅಂದರೆ ನೀನು ಹೋಗ್ತೀಯಾ ಅಂತ ಮಗುವನ್ನು ಕೇಳಿತ್ತು. ಅವನ ಮಾತು ನೀಟಾಗಿ ಕೇಳಿಸಿಕೊಂಡ ನಂತರ ಹೇಳಿತ್ತು ಮಗು, ನಾನು ಮಾನಸಿ ಮಮ್ಮಿ ಜೊತೆ ಇಲ್ಲ, ನಾನು ಹೋಗಲ್ಲಪ್ಪ. ಏನು ಗೊತ್ತಾ, ನನಗೆ ನಿಮಗಿಂತ ಗ್ರ್ಯಾನಿಗಿಂತ ಮಾನಸಿ ಮಮ್ಮಿಗಿಂತ ನಂದು ಅಂದ್ರೇ ಜಾಸ್ತಿ ಇಷ್ಟ ಎಂದು. ಹೌದಾ? ಹಾಗಿದ್ರೆ ನೀನು ನಿನ್ನ ನಂದು ಬಿಟ್ಟು ಎಲ್ಲಿಗೂ ಹೋಗಲ್ಲ? ಏನಾದರೂ ನಿನ್ನ ಮಾನಸಿ ಮಮ್ಮಿ ದೊಡ್ಡ ದೊಡ್ಡ ಟೆಡ್ಡಿ, ಚಾಕ್ಲೇಟ್, ಸ್ವೀಟ್ ಎಲ್ಲ ತಂದುಕೊಟ್ಟು ನೀನು ಬಾ ಅಂದರೆ ಅವುಗಳನ್ನು ನೋಡಿ ನೀನು ನಂದು ಬಿಟ್ಟು ಹೋಗಲ್ವಾ ಎಂದನು ಕುತೂಹಲದಿ. ಮಗು ಸ್ವಲ್ಪ ಯೋಚಿಸುವಂತೆ ಅಭಿನಯ ಮಾಡಿ ನಂತರ, ಇಲ್ಲಪ್ಪ, ನನಗೆ ನಂದು ಹೇಳಿದಾಳೆ, ಚಾಕಿ ಎಲ್ಲ ಹಲ್ಲು ಕೆಡಿಸುತ್ತಂತೆ, ಅದಕ್ಕೆ ನಾನು ತಿನ್ನಲ್ಲ. ಮಮ್ಮಿ ಚಾಕ್ಲೇಟ್ ತಂದರೆ ಹೇಳ್ತೀನಿ, ಅವೆಲ್ಲ ಅನ್ಹೆಲ್ದಿ ಫುಡ್, ನನ್ನ ನಂದು ಹಾಗಂತ ನೋನೋ ಚಿಕ್ಕಿ ಹೇಳಿದ್ದಾಳೆ ಅಂತ ಎಂದಿತ್ತು ಮುದ್ದಾಗಿ. ಹಾಗಾದರೆ ನೀನು ಮಾನಸಿ ಮಮ್ಮಿ, ಅಜ್ಜಿ, ದೀರು, ಅಂಕಲ್ ಎಲ್ಲ ಬರ್ತಾರೆ, ಅವ್ರ ಜೊತೆ ಹೋಗಲ್ವಾ ಎಂದಿದ್ದ. ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಿದ್ದಕ್ಕೆ, ಅಯ್ಯೋ ಚಿಕ್ಕು, ಎಷ್ಟು ಸಾರಿ ಒಂದೇ ಪ್ರಶ್ನೆ ಕೇಳ್ತೀಯ, ನಾನು ನಂದು ಬಿಟ್ಟು ಯಾರ ಜೊತೆನೂ ಹೋಗಲ್ಲ ಎನ್ನುತ್ತಿದ್ದ ಮಗುವನ್ನು ಪ್ರೀತಿಯಿಂದ ಮುದ್ದಿಸಿದ್ದ. ಆಗಷ್ಟೇ ಶವರ್ ಮುಗಿಸಿ ಟವಲ್ ಸುತ್ತಿಕೊಂಡು ಬಂದ ನಂದುವನ್ನು ಕಂಡಿದ್ದಳು ಸ್ವರ. ಸಿಂಪಲ್ ನೈಟ್ ಸೂಟ್ ಧರಿಸಿದ್ದ ನಂದು ಮುದ್ದಾಗಿಯೇ ಕಾಣುತ್ತಿದ್ದಳು. ಅವಳನ್ನು ಜೋರಾಗಿ ನಂದು ಎಂದು ಕಿರಿಚಿತ್ತು. ನಂದಿನಿ ಮಗು ಕಿರಿಚಿದ್ದು ನೋಡಿ ತಿರುಗಲು ಮಗು ದತ್ತು ಕೊರಳಿಡಿದು ಅವನ ತೋಳಲ್ಲಿ ಸೇಫಾಗಿ ಇದ್ದದ್ದು ಕಂಡು ಸಮಾಧಾನವಾಗಿತ್ತು. ಆಕೆ ಏನು ಮಾತನಾಡದೆ ನೆಲ ನೋಡುತ್ತಾ, ಸ್ವರ ನಿನಗೆ ಹೇಳಿದೆ ತಾನೆ ಎಂದೊಡನೆ ಹಣೆ ಚಿಚ್ಚಿಕೊಳ್ಳುತ್ತಾ, ಮಗು ಓಕೆ ಓಕೆ, ಯಾರಾದರೂ ಇದ್ದರೆ ನಾನು ನಿನ್ನ ನಂದು ಅನ್ನಬಾರ್ದು, ಚಿಕ್ಕಿ ಅಂತಾನೆ ಅನ್ನಬೇಕು ತಾನೆ, ಸಾರಿ, ಇವಾಗ ಬಾಯಿಲ್ಲಿ ಎಂದಿತ್ತು. ಯಾಕೆ, ನೀನೇ ಬಾ ಎಂದಳು ತಡವಡಿಸಿ. ಚಿಕ್ಕಿ ಬಾ ಪ್ಲೀಸ್, ನಾನು ನಿನ್ನ ಮುದ್ದು ಮಗಳು ತಾನೆ, ಹಾಗಿದ್ರೆ ಬಾ ಎಂದು ಕೂಗಲು ದತ್ತು ಬಾಗಿ ಮಗುವನ್ನು ಕೆಳಗೆ ಇಳಿಸುತ್ತಾ, ನೀನೇ ಹೋಗು ಮಗಳೇ ಎಂದಿದ್ದ. ಸ್ವರ ಮಾತ್ರ ಚಂಡಿ ಹಿಡಿದ ಕುಳಿತಳು. ನಾನು ಹೋಗಲ್ಲ, ಅವಳೇ ಬರಲಿ ಎಂದಿತ್ತು. ಅದಕ್ಕೆ ವಿಧಿ ಇಲ್ಲದೆ ಮತ್ತೆ ಎತ್ತಿ ನಿಂತ. ನಂದಿನಿಗೆ ಗಂಟಲಿಗೆ ಬಿಸಿ ತುಪ್ಪ ಕುಡಿದಂತೆ ಅನ್ನಿಸುತ್ತಿತ್ತು. ಸ್ವರ ಮತ್ತೆ ಚಿಕ್ಕಿ ಬಾಯಲ್ಲಿ ಎಂದು ಕೂಗಿದಳು. ದತ್ತು, ಸ್ವರ ನೀನೇ ಇಳಿ, ನನಗೆ ಕೆಲಸ ಇದೆ, ನೀನು ಚಿಕ್ಕಿ ಇಬ್ಬರು ಕೆಳಗಿಳಿದು ಬನ್ನಿ, ಪೂಜೆಗೆಂದು ಗ್ರಾನಿ ಪ್ರಿಪೇರ್ ಮಾಡ್ತಿದ್ದಾರೆ ಎಂದರೆ, ಒಂದು ನಿಮಿಷ ಇರು ಚಿಕ್ಕು, ಚಿಕ್ಕಿ ಇದು ಲಾಸ್ಟ್ ಟೈಮ್, ಬರ್ತೀಯಾ ಇಲ್ಲ ಚಿಕ್ಕು ನೀನೇ ಕರ್ಕೊಂಡು ಹೋಗಲ್ಲಿಗೆ ಎಂದಾಗ ನಂದಿನಿ ಇದೇನು ಸ್ವರ ಎನ್ನುವಂತೆ ಮುಖ ಮಾಡಿಕೊಂಡು ಅವಳು ಮತ್ತು ದತ್ತು ಇದ್ದ ಕಡೆಗೆ ಬಂದಿದ್ದಳು. ಅವಳು ಸನಿಹ ಬಂದ ಕೂಡಲೇ ಸ್ವರ ಜಿಗಣೆ ಕಚ್ಚಿದಿಡಿದಂತೆ ಒಂದು ಕೈಯಲ್ಲಿ ನಂದಿನಿ ಕೊರಳನ್ನು ಬಳಸಿದ್ದಳು. ದತ್ತು ತನ್ನ ಬ್ಯಾಲೆನ್ಸ್ ತಪ್ಪಿ ತಡವಡಿಸಿ ನಿಂತಿದ್ದ. ಒಂದು ಗಳಿಗೆ ನಂದಿನಿ ಜೀವ ಅವಳನ್ನೇ ಬಿಟ್ಟು ಗಾಳಿಯಲ್ಲಿ ಹಾರಿ ಹೋಗಿತ್ತು. ಮಗು ಹೀಗೂ ಮಾಡಬಹುದು ಎಂದು ನಂದಿನಿ ದತ್ತು ಇಬ್ಬರೂ ಊಹಿಸಿ ಇರಲಿಲ್ಲ. ಸ್ವರ ಖುಷಿಯಲ್ಲಿ ನಗುತ್ತಾ, ಚಿಕ್ಕು ನಿನ್ನ ಮೊಬೈಲ್ ಕೊಡು ಇಲ್ಲಿ ಎಂದಿತ್ತು. ದತ್ತು ಗಂಟಲು ಕಟ್ಟಿತ್ತು. ಕಷ್ಟಪಟ್ಟು ಏನು ಎಂದಿದ್ದ. ನಿನ್ನ ಮೊಬೈಲ್ ತೆಗಿ ಚಿಕ್ಕು ಎಂದಾಗ ವರ್ಷಗಳೇ ಮಾತನಾಡದೇ ಇದ್ದ ಸ್ವರ ಈಗ ಆಡುತ್ತಿರುವುದನ್ನು ನೋಡಿ ಮಗುವಿನ ಕೈಯಿಂದ ತಪ್ಪಿಸಿಕೊಂಡರೆ ಸಾಕೆನಿಸಿತ್ತು. ಹಾಗಾಗಿ ದತ್ತು ಜೋಬಿನಿಂದ ಮೊಬೈಲ್ ತೆಗೆದಿದ್ದ. ಚಿಕ್ಕು, ನಾವು 3 ಜನ ಸೂಪರಾಗಿ ಕಾಣ್ತಿದ್ದೀವಿ ತಾನೇ ಎಂದಾಗ ದತ್ತು ಹ್ಞೂ ಎಂದಿದ್ದ. ಒಂದು ಸೆಲ್ಫಿ ತೆಗಿ ಎಂದಿತ್ತು. ದತ್ತುಗಂತೂ ಮಹದಾಶ್ಚರ್ಯ. ಅವನು ಆಶ್ಚರ್ಯದಿಂದ ಏನೂ ಅಂದ. ಮತ್ತೆ ಮಗು
ಅಲ್ಲ ದತ್ತು, ನಿನಗೆ ಕಿವಿ ಕೇಳಿಸಲ್ವಾ? ಯಾವಾಗ ಓಲ್ಡ್ ಆಯಿತು ನಿನ್ನ ಕಿವಿ? ನಿನ್ನ ಮೊಬೈಲಲ್ಲಿ ಒಂದು ಸೆಲ್ಫಿ ತೆಗಿ ಎಂದಾಗ ನಂದಿನಿ ಕಣ್ಣಿನ ಗುಡ್ಡೆಗಳು ಆಚೆ ಬಂದು ಉರುಳಿದ್ದವು. ದತ್ತು ಪದೇ ಪದೇ ಮಗು ಹಿಂಸೆ ಕೊಟ್ಟಿದ್ದರಿಂದ ಮೊಬೈಲ್ ಫ್ರಂಟ್ ಕ್ಯಾಮರಾ ಆನ್ ಮಾಡಿ ಮುಂದೆ ಹಿಡಿದ. ನಂದಿನಿ ತಲೆಬಾಗಿಸಿದ್ದಳು. ಮಗು ಚಿಕ್ಕಿ, ನೀನು ಟವಲ್ ತೆಗಿ ಎಂದು ತಲೆಯಲ್ಲಿನ ಟವೆಲ್ ತೆಗೆದಾಗ ನಂದಿನಿಯಂತೂ ಮಗುವಿನ ಚೇಷ್ಟೆಗೆ ಮುಜ್ಜುಗರದ ಮುದ್ದೆಯೇ ಆಗಿದ್ದಳು. ಆದರೂ ಧೈರ್ಯ ಮಾಡಿ ಮೊಬೈಲ್ ಕಡೆ ನೋಡಲು ಸ್ಕ್ರೀನ್ ತುಂಬ ದತ್ತು ಮತ್ತು ಅವಳ ಪಕ್ಕ ಸ್ವರ, ನಂತರ ನಂದಿನಿ. 3 ಜನ ಇದ್ದಿದ್ದು ಸ್ವರ ಕೈಯಲ್ಲಿ ಬಿಗಿಯಾಗಿ ಹಿಡಿದಿದ್ದರಿಂದ ಎಲ್ಲರ ಮುಖಗಳು ಒಬ್ಬರ ಮುಖಕ್ಕೆ ಮತ್ತೊಂದು ಅಂಟಿದಂತೆ ಕಾಣುತ್ತಿದ್ದವು. ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದರಿಂದ ನಂದಿನಿಯ ಕೂದಲಿನ ಪರಿಮಳ ದತ್ತುವನ್ನು ಸೋಕುತ್ತಿದ್ದರೆ ದತ್ತು ಅವಳನ್ನು ನೋಡದೆ ಇರಲಾಗಲಿಲ್ಲ. ಅವನು ಒಮ್ಮೆ ನಂದಿನಿ ಕಡೆ ನೋಡಿದ್ದ. ಅದು ಮೊಬೈಲ್ ಸ್ಕ್ರೀನ್ನಲ್ಲಿ ನಂದಿನಿಗೂ ಕಾಣಿಸಿತ್ತು. ಅವಳಂತೂ ಏನೂ ಮಾತನಾಡಲಾಗದ ಗೊಂಬೆಯಾಗಿದ್ದಳು ಅಷ್ಟೇ ಈ ಸ್ವರಾಳ ಆಟದ ಮುಂದೆ. ಮೊದಲ ಬಾರಿಗೆ ದತ್ತು ಒಂದು ಹುಡುಗಿಯನ್ನು ನೋಡಿ ಫ್ರೀಜ್ ಆಗಿದ್ದ. ಅಷ್ಟರಲ್ಲಿ ಸ್ವರ ಚಿಕ್ಕಿಯನ್ನು ನೋಡಿದ್ದು ಸಾಕು, ಮೊದಲು ಫೋಟೋ ತೆಗಿ ಎಂದಾಗ ಇಬ್ಬರಿಗೂ ಪೇಚಾಟವಾಗಿತ್ತು. ಮಗುವಿನ ಮಾತು ತನ್ನನ್ನೇ ಸಿಗಿಸುವುದು ನೆನಪಾದಂತೆ ಪಟಪಟನೆ ಒಂದೆರಡು ಫೋಟೋ ಕ್ಲಿಕ್ಕಿಸಿದ್ದ. ನಂತರ ಸರಿ ಮಗಳೇ, ನಾನು ಹೋಗ್ತೀನಿ, ನೀನು ಹೋಗು ಎನ್ನುತ್ತಂತೆ ನಂದಿನಿಗೆ ಕೈಗೆ ಮಗು ನೀಡಿದ್ದ. ಮತ್ತೆ ಬೇಗ ಬೇಗ ಆಚೆ ಹೊರಟನು. ಎಲ್ಲಿ ಸ್ವರ ತನ್ನ ಮನದಲ್ಲಿನ ನಂದಿನಿಯನ್ನು ಕೆಳಗೆ ಆಚೆ ತೆಗೆಯುವಳೋ ಎನ್ನುವಂತೆ. ಆ ರೂಮ್ನಿಂದ ಬೇಗ ಬೇಗ ಆಚೆ ಹೊರಡಲು ಸ್ವರ ಜೋರಾಗಿ ಕೂಗಿತ್ತು. ಚಿಕ್ಕು, ಆ ಫೋಟೋನ ಮೊಬೈಲ್ ಮುಂದೆ ಹಾಕು ಎಂದಿತ್ತು. ಅದು ವಾಲ್ಪೇಪರ್ಗೆ ಸೆಟ್ ಮಾಡಲು ಹೇಳುತ್ತಿದೆ ಎಂದು ದತ್ತುಗೆ ಅರ್ಥವಾಗಿತ್ತು. ಅವನು ಸರಿ, ನೀನು ಮತ್ತೆ ಚಿಕ್ಕಿ ಬೇಗ ಬೇಗ ಬನ್ನಿ ಎನ್ನುತ್ತಾ ಹೋಗಿದ್ದ. ನಂದಿನಿ ಸ್ವರ ಬಾಯಿ ಮೇಲೆ ಕೈ ಹಾಕಿ ಹಾಗೆಲ್ಲ ಅನ್ಬಾರ್ದು ಎನ್ನಲು ಹೌದಾ, ಯಾಕನ್ಬಾರ್ದು ಎಂದಿತ್ತು. ಮಗುವಿನ ಪ್ರಶ್ನೆಗೆ ಏನೂ ಉತ್ತರ ನೀಡಲಾಗದೆ ನಂದಿನಿ ಸರಿ, ನೀನು ರೆಡಿಯಾಗಿದ್ಯಾ ಅಲ್ವಾ, ಇವಾಗ ನಾನು ರೆಡಿಯಾಗ್ತೀನಿ ಆಯಿತಾ, ನೀನು ಸುಮ್ಮನೆ ಇಲ್ಲೇ ನಿಂತಿರಬೇಕು, ಮತ್ತೇನೇನೋ ಕೆಲಸ ಮಾಡಬಾರ್ದು ಎಂದಾಗ ಓಕೆ ಚಿಕ್ಕಿ ಎಂದಿತ್ತು. ಈ ಕಡೆ ರೂಮ್ನಿಂದ ಆಚೆ ಬಂದಿದ್ದ ದತ್ತು ಕೈಕಾಲು ನಡುಗುತ್ತಿದ್ದವು. ಅದು ಯಾಕೆ ಎಂದು ಅವನಿಗೂ ಗೊತ್ತಿಲ್ಲ. ನಂದಿನಿ ಜೊತೆ ಇದಕ್ಕೂ ಮೊದಲು ತುಂಬ ಬಾರಿ ಇಷ್ಟು ಹತ್ತಿರದಿಂದ ನೋಡಿದ್ದ ಮತ್ತು ಅವಳೊಟ್ಟಿಗೆ 2 ದಿನಗಳ ಕಾಲ ಒಬ್ಬನೇ ಒಂದು ಮನೆಯಲ್ಲಿ ವಾಸ ಮಾಡಿದ್ದ. ಆದರೆ ಯಾವಾಗಲೂ ಅವನಿಗೆ ಈ ರೀತಿಯ ಭಾವನೆಗಳು ಮತ್ತು ತಳಮಳಗಳು ಎಂದಿಗೂ ಆಗಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅವನನ್ನೇ ಕಳೆದುಕೊಂಡಷ್ಟು ಕಷ್ಟದ ಅನುಭವವಾಗಿತ್ತು. ಈ ಬಾರಿ ಆಗುತ್ತಿರುವ ಭಾವನೆ ಬೇರೆಯದ್ದೇ ಅನಿಸುತ್ತಿತ್ತು. ಏನೋ ಹೊಸ ಅನುಭವ ಅವನಲ್ಲಿ ಕಾಣಿಸುತ್ತಿತ್ತು. ಏರುಪೇರಾದಂತೆ ಎದೆಬಡಿತ ಸುಧಾರಿಸಿಕೊಂಡವನು ಅವನಲ್ಲೇ ಸೊಂಪಾದ ಸುತ್ತುತ್ತಿರುತ್ತಿದ್ದ ನಂದಿನಿ ಕೂದಲಿನ ಸುವಾಸನೆಯನ್ನು ಗಮನಿಸಿ ಏನೋ ಆನಂದ ಅನ್ನಿಸಿದ್ದರೂ ಅದು ಯಾಕೆ ಎನ್ನುವುದು ಅವನಿಗೂ ಅರ್ಥವಾಗಲಿಲ್ಲ. ಹಿಡಿತ ತಪ್ಪಿದ ಮನಸ್ಸನ್ನು ಅರಿತವನು ಇಲ್ಲಿ ಎಷ್ಟು ಹೊತ್ತು ನಾನು ಒಬ್ಬನೇ ಇರುತ್ತೇನೋ ಅಷ್ಟು ಹೊತ್ತು ಮನಸ್ಸು ಇಲ್ಲೇ ಎಲ್ಲೋ ಹೊತ್ತಾಡುತ್ತಿರುತ್ತದೆ. ಬೇಡ, ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಎಂದುಕೊಂಡು ಆಚೆ ಹೋಗಿದ್ದ. ನಂದಿನಿ ಬೇಗ ಬೇಗ ಮೇಡ್ ನೀಡಿದ್ದ ಸೀರೆ ಧರಿಸಿ ಒಡವೆ ತೊಟ್ಟು ಕೂದಲು ಸರಿ ಮಾಡಿಕೊಳ್ಳಲು ಕನ್ನಡಿ ಮುಂದೆ ನಿಂತರೆ ಅವಳ ಕಣ್ಣಿಗೆ ಕನ್ನಡಿಯಲ್ಲಿಯೂ ದತ್ತು ಮತ್ತು ಈಕೆ ನಿಂತಿದ್ದ ಸೆಲ್ಫಿ ಸ್ಕ್ರೀನ್ ಮೇಲೆ ಬಂದಿದ್ದ ಚಿತ್ರವೇ ಕಾಣಿಸಲು ಅವಳ ತಿಳಿಯದೆ ಅವಳ ಕೆನ್ನೆಗಳು ಕೆಂಪಾಗಿದ್ದವು. ಅವಳು ತನ್ನದೇ ಮೇಲೆ ಕೈಯಿಟ್ಟು, ಅಯ್ಯೋ ನನಗೇನಾಗಿದೆ, ನಮ್ಮಿಬ್ಬರದು ಕೇವಲ ಕಾಂಟ್ರಾಕ್ಟ್ ಮ್ಯಾರೇಜ್, ಅವರೆಲ್ಲಿ ನಾನೆಲ್ಲಿ, ನನಗೂ ಅವರಿಗೂ ಸಾಮ್ಯವಾಗುವುದೇ ಆಗುವುದಿಲ್ಲ. ಈ ರೀತಿ ಭಾವನೆಗಳು ನನ್ನ ಎದೆಯಲ್ಲಿ ಬರುವುದು ತಪ್ಪು. ನಿಲುಕದ ಚಂದ್ರನಿಗಾಗಿ ಆಸೆ ಪಡಬಾರದು. ಇದು ನನ್ನ ಕರ್ತವ್ಯ, ಆ ಮಗುವಿಗಾಗಿ ನನ್ನ ಕೆಲಸ ಎಂದು ಯೋಚಿಸುತ್ತಾ ಎದೆಯ ಮೇಲೆ ಕೈಯಿಟ್ಟು ನಿಂತಾಗ ಹಿಂದೆಯಿಂದ ಬಂದ 2 ಪುಟ್ಟ ಕೈಗಳು ಈಕೆಯ ಕಾಲುಗಳನ್ನು ತಬ್ಬಿ ಹಿಡಿಯಲು ಎಚ್ಚರವಾಗಿತ್ತು. ಮಗುವಿನ ಕೈ ಹಿಡಿದು ಮುಂದೆ ಕರೆದು ಹಣೆಗೆ ಮುತ್ತಿಟ್ಟಿದ್ದಳು. ಮಗು ಸ್ವರಾಳ ಮುಖವನ್ನು ನೋಡುತ್ತಾ, ನಂದು, ನೀನು ಎಷ್ಟು ಸುಂದರವಾಗಿ ಕಾಣ್ತಿದ್ದೀಯಾ ಎನ್ನಲು ಸ್ವರ, ನಿನಗೆ ನಾನು ಏನಂತ ಹೇಳಿರೋದು ಎಂದಿದ್ದಳು. ಅಯ್ಯೋ ಸಾರಿ ಚಿಕ್ಕಿ ಎಂದಿತ್ತು. ಸರಿ, ನೀನು ಕೆಳಗೆ ಇಳಿ, ನಾನು ಕೂದಲು ಕಟ್ಟುತ್ತೇನೆ ಎಂದಿದ್ದಳು. ಸ್ವರ, ಇಲ್ಲ ಚಿಕ್ಕಿ, ಹೀಗೆ ಸುಂದರವಾಗಿ ಕಾಣ್ತಿದ್ದೀಯ, ಪ್ಲೀಸ್ ಬದಲಾಯಿಸ್ಬೇಡ, ನಿನ್ನ ಮುದ್ದು ಚಿಕ್ಕಿ ಅಲ್ವಾ, ಪ್ಲೀಸ್ ಕೂದಲು ಹೀಗೆ ಬಿಡಿ ಎನ್ನಲು ಅಸಹಾಯಕ ಮುಖ ಮಾಡಿ, ಮಗಳೇ ನನಗೆ ಹೀಗೆಲ್ಲ ಅಭ್ಯಾಸ ಇಲ್ಲ ಮಗಳೇ ಎಂದರೆ, ಇವಾಗಿಂದ ಅಭ್ಯಾಸ ಮಾಡ್ಕೋ, ಆದರೆ ನೀನು ಹೀಗೆ ಇರಬೇಕು ಎಂದರೆ ನಂದಿನಿ ಕೂಡ ಸರಿ ಬಿಡು ಆಯಿತು ಎನ್ನುತ್ತಾ ಮಗು ಜೊತೆಯೇ ತಾನು ಲಿಫ್ಟ್ ಕಡೆ ಬಂದಿದ್ದಳು. ದತ್ತು ಕೆಳಗಿನಿಂದಲೇ ಟ್ರಾನ್ಸ್ಪರೆಂಟ್ ಲಿಫ್ಟ್ನಲ್ಲಿ ಕಾಣುತ್ತಿದ್ದ ನಂದಿನಿ ಮತ್ತು ಸ್ವರ ಇಬ್ಬರನ್ನು ನೋಡಲು ರಾಣಾ ಬಂದು ಕೆಮ್ಮುವವನಂತೆ ನಟಿಸಿದ್ದ. ದತ್ತು, ರಾಣಾ ದಾದಾ ಎನ್ನಲು ಸಾರಿ ನಾನು ಡಿಸ್ಟರ್ಬ್ ಮಾಡಿಬಿಟ್ನಾ ಎಂದಿದ್ದರು. ಏನು ದಾದಾ, ಎಲ್ಲ ತಿಳಿದಿದ್ದು ನೀವು ಎಂದಾಗ, ಮದುವೆ ಏನೋ ಕಾಂಟ್ರಾಕ್ಟ್ ಆಗಿರಬಹುದು, ಹಾಗಂತ ಲವ್ ಆಗಬಾರ್ದು ಅಂತ ಏನಿಲ್ವಲ್ಲ ಎಂದಿದ್ದರು. ಅದಕ್ಕೆ ಅವರನ್ನೇ ಗುರಾಯಿಸುತ್ತಿದ್ದ ದತ್ತುಗೆ ತಕ್ಕಂತೆ ಅಮೂಲ್ಯ ಕೂಡ, ಹೌದು ನೋಡಿ ದಾದಾ, ಇವನು ಮೊದಲೆಲ್ಲ ಹುಡುಗಿಯರ ಕಡೆ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ, ಆದರೆ ಹೆಂಡತಿ ಬಂದಮೇಲೆ ಅವಳಿಂದ ಕಣ್ಣೇ ತೆಗಿತಿಲ್ಲ ಅಂತೀನಿ. ಅವಳಿಗಂತೂ ಎಲ್ಲರಿಗಿಂತ ಇವನ ದೃಷ್ಟಿನೇ ಜಾಸ್ತಿ ಬಿದ್ದಿರುತ್ತೆ. ಮೊದಲು ಅತ್ತೆಗೆ ಹೇಳಿ ದೃಷ್ಟಿ ತೆಗೆಸ್ಬೇಕು ನೋಡು ಎಂದಾಗ ದತ್ತು ಡೆವಿಲ್ ಲುಕ್ ಕೊಟ್ಟಿದ್ದ. ಬಿಡಪ್ಪ ಮದುವೆ ಗಂಡೆ, ಮತ್ತೆ ರೊಮ್ಯಾಂಟಿಕ್ ಮೂಡ್ನಿಂದ ಆ್ಯಕ್ಷನ್ ಮೂಡ್ಗೆ ಬರಬೇಡ, ನೋಡು ನಿನ್ನ ಹೀರೋಯಿನ್ ಬಂದಾಯ್ತು ನೋಡು ಎಂದರೆ ದತ್ತು ಅವಳ ತಲೆಗೆ ಮುಟಕುತ್ತಾ,
ಮದುವೆ ಆದರೂ ಇನ್ನೂ ಮಗು ಥರ ಆಡ್ತೀಯ ಎಂದಿದ್ದ. ಅವಳು ನಂದಿನಿಗೆ ಕಂಪ್ಲೇಂಟ್ ಹೇಳುವ ರೀತಿ, ನೋಡಿ ನಂದಿನಿಯವರೇ, ನಿನ್ನ ಗಂಡನ್ನ ನನಗೆ ತಲೆ ಮೇಲೆ ಹೊಡಿತಿದ್ದಾನೆ, ನಾನು ಹೇಳಿದ್ರೆ ಗುರಾಯಿಸ್ತಾನೆ, ನೀವೇ ಹೇಳಿ ಸ್ವಲ್ಪ ಎಂದರೆ ಮತ್ತೆ ನಂದಿನಿ ತಲೆ ತಗ್ಗಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಅಮಲ, ನಂದಿನಿ ಬಂದಿಯಮ್ಮ, ಬನ್ನಿ ಬನ್ನಿ, ನೀನು ಮತ್ತು ದತ್ತು ಇಬ್ಬರು ಪೂಜೆಗೆ ಕೂರಿ ಬನ್ನಿ. ಸತ್ಯನಾರಾಯಣ ಪೂಜೆ ಮುಗಿಸಿದ ನಂತರ ನೀನು ಅಡುಗೆ ಮನೆಯ ಪೂಜೆ ಮಾಡಿ ನಿನ್ನ ಕೈಯಾರೆ ಪ್ರಸಾದವನ್ನು ತಯಾರಿಸಬೇಕು, ಮನೆ ದೇವರಿಗೆ ಹೋಗಬೇಕು ಎಂದಿದ್ದರು. ದತ್ತು ನಂದಿನಿ ಇಬ್ಬರು ಪೂಜೆಗೆ ಕುಳಿತರು. ಪುರೋಹಿತರು ಸತ್ಯನಾರಾಯಣ ಸ್ವಾಮಿಯ ಫೋಟೋಕ್ಕೆ ಹೂವಿನ ಅಲಂಕಾರ ಮಾಡಿ ಮತ್ತು ಕಳಶವನ್ನು ಸ್ಥಾಪಿಸಿ ಪೂಜೆ ಶುರು ಮಾಡಿದ್ದರು. ಚಂದದ ಸೀರೆ ಉಟ್ಟು, ಕೂದಲಿಗೆ ಮುಂಗುರುಳು, ಪುಟ್ಟ ಕ್ಲಿಪ್ ಹಾಕಿ, ಸಿಂಪಲ್ಲಾಗಿ ಕಾಣುವ ಡೈಮಂಡ್ ನೆಕ್ಲೆಸ್ ಮತ್ತು ಅದನ್ನೇ ಹೋಲುವ ಕಿವಿ ಓಲೆ, ಜೊತೆಗೆ ದತ್ತು ಕಟ್ಟಿದ್ದ ಮಾಂಗಲ್ಯ, ಒಟ್ಟಾರೆ ಸೇರಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದರೆ ದತ್ತು ಅವಳಿಗೆ ಹೇಳಿ ಮಾಡಿಸಿರುವ ರಾಜಕುಮಾರನಂತೆ ಕಾಣುತ್ತಿದ್ದ. ಅವರ ಮಧ್ಯೆ ಶರಾರ ಉಡುಪು ತೊಟ್ಟು ಕುಳಿತಿದ್ದಳು ಸ್ವರ. ಪೂಜೆ ಆರಂಭಿಸುವ ಮೊದಲೇ ಪುರೋಹಿತರು ದತ್ತು ಕೈಗೆ ಅರಿಶಿನ ಕುಂಕುಮ ನೀಡಿ ನಂದಿನಿಯ ಹಣೆಗೆ ಇಡಲು ಹೇಳಿದ್ದರು. ದತ್ತು ಇದಲೇ ಮೊದಲ ಬಾರಿಗೆ ನಂದಿನಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ. ರಾಣಿ ಕಂಡಂತೆ ಕಾಣುತ್ತಿದ್ದಳು. ಸಿಂಪಲ್ ಉಡುಗೆ ತೊಡುಗೆಯಲ್ಲಿ ಕಾಣುತ್ತಿದ್ದ ಸಿಂಪಲ್ ಹುಡುಗಿ ಇಂದು ಚಟರ್ಜಿ ಮನೆತನದ ಸೊಸೆಯಾಗಿ ದಂತದ ಗೊಂಬೆಯಾಗಿದ್ದಳು. ಅವಳ ಹಣೆಗೆ ಕುಂಕುಮ, ಪೈತಲಿಗೆ ಸಿಂಧೂರ ಇಟ್ಟು ಅಲಂಕರಿಸಿದ ಮೈಲಂತೂ ಅವಳ ಅಂದ ದುಪ್ಪಟ್ಟಾಗಿತ್ತು. ನಂತರ ದತ್ತು ಕೈಗೆ ಹೂವನ್ನು ಇಟ್ಟು ಅದನ್ನು ಅವಳಿಗೆ ಮುಡಿಸಲು ಹೇಳಿದಾಗ ದತ್ತು ಕೈಗೆ ಮಲ್ಲಿಗೆ ಹಿಡಿದು ಅವಳ ಮುಡಿಗೆ ಮುಡಿಸಲು ದತ್ತು ಮನಸ್ಸನ್ನು ಅವಳ ಕೂದಲ ಕಂಪು ಸೆಳೆದಿತ್ತು. ಯಾಕೋ ಇಂದು ದತ್ತು ಮನಸ್ಸು ಅವನನ್ನು ಬಿಟ್ಟು ಬೇರೆಲ್ಲೋ ಸೆಳೆದಂತೆ ನಂದಿನಿಯ ಕೂದಲ ಹಿಂದೆ ಹಿಂದೆಯೇ ಸುತ್ತುತ್ತಿದೆಯೇನೋ ಅನಿಸುತ್ತಿತ್ತು. ನಂತರದ ಪೂಜೆ ಸರಾಗವಾಗಿಯೇ ನೆರವೇರಿತ್ತು. ಪೂಜೆ ಮುಗಿದ ನಂತರ ನಂದಿನಿ ಮುಖ ನೋಡಿಯೇ ಅವಳ ಮನಸ್ಸು ಓದಿದ್ದ ದತ್ತು ಮೆಲುವಾಗಿ ಕಿವಿಯಲ್ಲಿ ಕೇಳಿದ್ದ, ಯಾಕೆ ಭಯಪಡ್ತಾ ಇದ್ದೀಯಾ, ಏನಾಯಿತು ಎಂದ. ನಂದಿನಿ ಆಶ್ಚರ್ಯ, ಹೇಗೆ ಇವನಿಗೆ ನನ್ನ ಮನಸ್ಸಿನ ಎಲ್ಲ ಮಾತು ತಿಳಿಯುತ್ತದೆ ಎಂದು. ಅವಳು ಏನೂ ಇಲ್ಲ ಎಂದು ಹೇಳಿದಳಷ್ಟೇ. ಪರವಾಗಿಲ್ಲ, ಫೀಲ್ ಮೀ ಯುವರ್ ಫ್ರೆಂಡ್, ಏನಾಯಿತು ಅಂದ. ಆಕೆ ಮುಖ ಗಂಟಿಕ್ಕೆ ಹೇಳಿದಳು, ನನಗೆ ಅಡುಗೆ ಮಾಡೋಕೆ ಬರೋದಿಲ್ಲ, ಇನ್ನು ದೇವರಿಗೆ ಪ್ರಸಾದ ಹೇಗೆ ಮಾಡಲಿ ಎಂದು. ದತ್ತು, ಅಷ್ಟಕ್ಕೆ ಈಗ ಮುಖ ಮಾಡ್ಕೊಂಡಿದ್ದೀಯಾ ಎಂದ. ಆಕೆ ಹೌದು ಎನ್ನುವಂತೆ ತಲೆ ಆಡಿಸಿದಳು. ಅಷ್ಟರಲ್ಲಿ ಅಮ್ಮು ಬಂದವಳು ಅವಳ ಚಿಕ್ಕಮ್ಮನಿಗೆ ಹೇಳುತ್ತಾ, ನೋಡಿ ಚಿಕ್ಕತ್ತೆ, ದತ್ತು ನೋಡ್ತಿದ್ರೆ ನಂದಿನಿನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಅವಳ ಮಾತಿಗೆ ಚಿಕ್ಕತ್ತೆಯು ಹೂಗುಡುತ್ತಾ, ನೀನು ಬಿಡದಿದ್ರೂ ನಾವು ಕರ್ಕೊಂಡು ಹೋಗ್ತೀವಪ್ಪ, ಅವಳು ಪ್ರಸಾದ ಮಾಡಿದ ನಂತರವೇ ಎಲ್ಲರಿಗೂ ಊಟ, ಸರಿನಾ? ನೀನು ಬಾರಮ್ಮ ನಂದಿನಿ, ಪ್ರಸಾದ ತಯಾರಿಸು ಎಂದರೆ ನಂದಿನಿ ಏನು ಮಾಡಲಿ ಎನ್ನುವಂತೆ ದತ್ತು ಕಡೆ ನೋಡಿದ್ದಳು. ಅವನು ಏನೋ ಒಂದು ಮಾಡ್ತೀನಿ ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಿದ್ದ. ನಂದಿನಿ ಕೈ ಹಿಡಿದಿದ್ದ ಅವರ ಚಿಕ್ಕತ್ತೆಯನ್ನು ನೋಡಿದ ದತ್ತು, ಅತ್ತೆ, ಅವಳು ಒಬ್ಬಳೇ ಹೀಗೆ ಮಾಡ್ತಾಳೆ, ನೀವು ಅಥವಾ ಮೇಡ್ ಯಾರಾದರೂ ಹೆಲ್ಪ್ ಮಾಡಬೇಕಲ್ವಾ ಎಂದಿದ್ದ. ಅದಕ್ಕೆ ಅಲ್ಲಿಯವರೆಲ್ಲರೂ ಓ ಎನ್ನುತ್ತಾ ಹೂ ಕರೆದರು. ನಂದಿನಿಗೆ ನಾಚಿಕೆಯಾಗಿತ್ತು. ದತ್ತು ಮಾತಿಗೆ ಅಲ್ಲಿದ್ದ ಅಜ್ಜಿ, ಹಾಗೆಲ್ಲ ಯಾರೂ ಹೆಲ್ಪ್ ಮಾಡೋ ಹಂಗಿಲ್ವಪ್ಪ, ಈ ಪ್ರಸಾದನ ಮದುವೆ ಹೆಣ್ಣೇ ಮಾಡಬೇಕು, ನವ ವಧುವರರನ್ನು ಬಿಟ್ಟು ಬೇರೆ ಯಾರೂ ಈ ಕೆಲಸ ಮಾಡೋ ಹಾಗಿಲ್ಲ ಎಂದರೆ ದತ್ತು ಅವಳ ಮಾತಿನ ಅರ್ಥ ಅರಿತು, ಅಂದರೆ ನಾನು ಮಾಡಬಹುದಾ ಎಂದ. ಮಗನ ಮಾತಿಗೆ ಅಮಲಾ ಅವರಿಗೂ ಆಶ್ಚರ್ಯವಾಗಿತ್ತು. ಎಲ್ಲರೂ ಮದುವೆಯಾದ ಒಂದೇ ದಿನಕ್ಕೆ ಹೆಂಡತಿ ಕಂಡರೆ ಅದೆಷ್ಟು ಕಾಳಜಿ, ಪ್ರೀತಿ ಎಂದು ರೇಗಿಸುತ್ತಿದ್ದರೆ ದತ್ತು ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳದೆ ಅಜ್ಜಿಯ ಉತ್ತರಕ್ಕಾಗಿ ಕಾದು ಅಜ್ಜಿಯನ್ನೇ ನೋಡುತ್ತಿದ್ದ. ಅಜ್ಜಿ, ನೀನು ಮಾಡಬಹುದು ನೋಡಪ್ಪ, ಆದರೆ ಬೇರೆ ಯಾರೂ ಹೆಲ್ಪ್ ಮಾಡೋ ಹಾಗಿಲ್ಲ ಎಂದಿದ್ದರು. ಅದಕ್ಕೆ ಸರಿ ಎಂದು ಮೊದಲ ಬಾರಿಗೆ ನಂದಿನಿ ಕೈ ಹಿಡಿದು ಅಡುಗೆ ಮನೆಗೆ ಕರೆದುಕೊಂಡು ಹೋಗಿದ್ದ. ಎಲ್ಲರೂ ಕಣ್ಣರಳಿಸಿ ಇಬ್ಬರನ್ನು ನೋಡುತ್ತಿದ್ದರು. ನಂದಿನಿಗೆ ಹೃದಯ ಎಲ್ಲೋ ಹಾರಿ ಹೋಗಿತ್ತು. ಹಿಡಿದು ಕರೆದುಕೊಂಡು ಬಂದ ನಂದಿನಿಯನ್ನು ಅಡುಗೆ ಮನೆಯ ಗ್ಯಾಸ್ ಕೌಂಟರ್ ಮುಂದೆ ನಿಲ್ಲಿಸಿ ನಂತರ ಅವಳ ಕೈ ಹಿಡಿದಿರುವುದನ್ನು ಗಮನಿಸಿ, ಓ ಸಾರಿ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಮುಟ್ಟಿದ್ದಕ್ಕೆ, ಆದರೆ ಅಲ್ಲಿ ನಿಲ್ಲೋಕೆ ಕಷ್ಟ ಆಗ್ತಾ ಇತ್ತು, ಸೋ ಎಂದು ಅಡುಗೆ ಮನೆಯ ಬಾಗಿಲನ್ನು ನೋಡಿದ್ದ. ಯಾರೂ ಕಾಣಲಿಲ್ಲ. ಆದರೆ ಹೊರಗೆ ಬೇರೆ ಸೀನೆ ನಡೆದಿತ್ತು. ತನ್ನ ಪ್ರೀತಿಯ ದತ್ತು ಅಡುಗೆ ಮನೆಗೆ ಹೋಗಿದ್ದಾನೆ ಎಂದ ಮೇಲೆ ಅದರಲ್ಲಿ ಏನೋ ವಿಶೇಷವಿದೆ ಎಂದು ರಾಣಗೆ ಅರ್ಥವಾಗಿತ್ತು. ಅದು ನಂದಿನಿಗೆ ಪರವಾಗಿ ಎಂದು ಗೊತ್ತಾದ ರಾಣ ಸ್ಟ್ರಿಕ್ಟಾಗಿ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ. ಹೊಸ ವಧು ಮಕ್ಕಳಿಗೆ ಯಾರೂ ಡಿಸ್ಟರ್ಬ್ ಮಾಡಬಾರದು ಎಂದು ಅವನೇ ತಡೆದಿದ್ದ. ಯಾರೂ ಕಾಣದ್ದನ್ನು ನೋಡಿ ಸದ್ಯ ಯಾರೂ ಇಲ್ಲ, ಇವಾಗ ನಾವು ಪ್ರಸಾದ ಮಾಡೋಣ ಎಂದಿದ್ದ. ನಂದಿನಿ, ನಿಮಗೆ ಪ್ರಸಾದ ಮಾಡೋಕ್ಕೆ ಬರುತ್ತಾ ಎಂದಳು. ದತ್ತು, ನಮ್ಮಮ್ಮ ಹುಷಾರಿಲ್ಲದೆ ಇದ್ದಾಗ ಅಮ್ಮನಿಗೂ ಹುಷಾರಿರಲಿಲ್ಲ, ಅಣ್ಣನಿಗೂ ಹುಷಾರಿರಲಿಲ್ಲ, ನಾನೇ ಮಾಡಿ ದೇವರಿಗೆ ಕೊಟ್ಟಿದ್ದೆ, ಅಮ್ಮನ ಆಸೆಯಂತೆ. ನೀನು ನನಗೆ ಹೆಲ್ಪ್ ಮಾಡ್ತೀಯಲ್ಲ ಎಂದ. ನಾನಾ ಎಂದಳು. ಆಗ ನಂದಿನಿಯನ್ನೇ ಒಮ್ಮೆ ನೋಡಿದ್ದ ದತ್ತು. ಅವನ ನೋಟವನ್ನು ನೋಡಿ ಸದ್ಯ ಇಷ್ಟಕ್ಕಾದರೂ ಹೆಲ್ಪ್ ಮಾಡ್ತಿದ್ದಾನಲ್ಲ ಅಂದ್ಕೊಂಡು ಸರಿ ಸರಿ ಮಾಡ್ತೀನಿ ಅಂದ್ಲು. ಅಷ್ಟೊಂದು ಹೆದರಬೇಡ, ನಾನೇನು ಅಷ್ಟು ಡೆವಿಲ್ಲ ಎಂದನು. ಅವನ ಮಾತಿಗೆ ಉತ್ತರಿಸುತ್ತಾ ನಂದಿನಿ, ಹಾಗೇನಿಲ್ಲ ಎಂದಷ್ಟೇ ಉತ್ತರಿಸಿದ್ದಳು. ಸರಿ, ಏನು ಮಾಡೋದು ಎಂದಳು.
ರವೆ ತೆಗೆದು ಹುರಿದುಕೋ. ಶಿರಾ ಮಾಡೋದಕ್ಕೆ ನಾನು ಶಿವನಿಗೆ ರಸಮಲೈ ಪಾನಕ ಮಾಡಲು ಡ್ರೈ ಫ್ರೂಟ್ಸ್ ಪುಡಿ ಮಾಡಿಕೊಳ್ಳುತ್ತೇನೆ ಎಂದ. ಆಕೆ ಸರಿ ಎಂದವಳು. ರವೆ ಎಂದರೆ ನನಗೆ ತಾನೇ ಏನು ಗೊತ್ತು, ನಾನು ಅಡುಗೆ ಮನೆಯಲ್ಲ ಕೆಲಸ ಮಾಡೋದು ಎಂದಾಗ, ಮೊದಲು ಇಬ್ಬರು ಸೇರಿ ಬೇಕಿರುವ ವಸ್ತುಗಳನ್ನು ಹುಡುಕಿ ಒಂದು ಕಡೆ ಸೇರಿಸುವ, ನಂತರ ಅಡುಗೆ ಮನೆ ಕೆಲಸದ ಶುರು ಮಾಡೋಣ ಎಂದಿದ್ದ. ಅವನ ಮಾತು ಸರಿ ಅನ್ನಿಸಿದ್ದ ನಂದಿನಿ ಅವನೊಟ್ಟಿಗೆ ಇಡೀ ಅಡುಗೆ ಮನೆಯ ಶೆಲ್ಫ್ಗಳನ್ನು, ಅದರ ಮೇಲಿನ ಬಾಕ್ಸ್ಗಳನ್ನು, ಕಬೋರ್ಡ್ಗಳನ್ನು, ರಾಕ್ಗಳನ್ನು ಎಲ್ಲವನ್ನೂ ಜಾಲಾಡಿಸಿದ್ದರು. ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿದ್ದವು, ಮತ್ತೆ ಕೆಲವೊಂದಿಷ್ಟು ಸಿಕ್ಕಿರಲಿಲ್ಲ. ಆದರೂ ನಂದಿನಿ ಸುತ್ತ ಕಣ್ಣಾಡಿಸಿ ಬಾಣಲಿ ಹುಡುಕಿ ಗ್ಯಾಸ್ ಮೇಲಿಟ್ಟು ದತ್ತು ಕಡೆ ನೋಡಲು ಏನೋ ಬೇಕು ಎನ್ನುವಂತೆ ಹುಡುಕುತ್ತಿದ್ದನ್ನ ಅವನ ಕಣ್ಣುಗಳನ್ನು ಗಮನಿಸಿ, ಏನು ಬೇಕು ಎಂದಳು. ಅವನು ಗುಲ್ಕನ್ ಎಂದು ಸುತ್ತ ಕಣ್ಣಾಡಿಸುತ್ತಿದ್ದ. ಆವಾಗ ಸುತ್ತ ಈಕೆಯು ರಾಕ್ ತುಂಬ ನೋಡಿದಾಗ ಇವಳಿಗೆ ಗುಲ್ಕನ್ ಫ್ರಿಜ್ನಲ್ಲಿ ಇರಬಹುದು ಎನ್ನಿಸಿತು. ಫ್ರಿಜ್ ಕಡೆ ನಡೆಯಲು ಅವನು ಮುಂದೆ ಬಂದಿದ್ದ. ಇಬ್ಬರು ಹಣೆಗೆ ಜೋರಾಗಿ ತಾಗಿದ್ದವು. ನಂದಿನಿ ಅಮ್ಮ ಎಂದು ಹಣೆ ಮೇಲೆ ಕೈ ಇಡಲು ದತ್ತು ಕೂಡ ಹಣೆ ಉಜ್ಜಿಕೊಳ್ಳುತ್ತಾ ಸಾರಿ ಎಂದನು. ಪರವಾಗಿಲ್ಲ, ನಾನು ಗುಲ್ಕನ್ ತರಲು ಬರ್ತಿದ್ದೆ ಎಂದರೆ ಅವನು ದಾರಿ ಮಾಡಿಕೊಟ್ಟ. ಆಕೆ ಫ್ರಿಜ್ನಲ್ಲಿ ನೋಡಿದಾಗ ಅಲ್ಲಿ ಗುಲ್ಕನ್ ಕೈಗೆ ಸಿಕ್ಕಿತ್ತು. ಅದನ್ನು ತಂದು ಅವನ ಕೈಗೆ ನೀಡಿ ರವೆ ಹುರಿಯಲು ಶುರು ಮಾಡಿದ್ದಳು. ದತ್ತು ಕೂಡ ಬಾದಾಮಿ, ಗೋಡಂಬಿ, ಖರ್ಜೂರ, ದ್ರಾಕ್ಷಿ ಇನ್ನಿತರ ವಸ್ತುಗಳನ್ನು ಸಣ್ಣಗೆ ಪುಡಿ ಮಾಡಿ ಅದಕ್ಕೆ ಗುಲ್ಕನ್ ಬೆರೆಸಿ ನುಣುಪಾದ ಮಿಶ್ರಣ ಮಾಡಿಕೊಂಡ. ಘಮಘಮಿಸುವಂತೆ ಕಾದಿದ್ದ ಹಾಲಿಗೆ ಬೆರೆಸಿ ಪ್ರಸಾದ ರೆಡಿ ಮಾಡಿ ಇಡುವಷ್ಟರಲ್ಲಿ ಅವನು ಹೇಳಿದಂತೆಯೇ ನಂದಿನಿ ಕೂಡ ಶಿರಾ ಮಾಡಿ ಮುಗಿಸಿದ್ದಳು. ಅವಳಂತೂ ತನಗೆ ನೀಡಿದ್ದ ಟಾಸ್ಕ್ ಚೆನ್ನಾಗಿ ಮುಗಿಯಲು ಸಹಾಯ ಮಾಡಿದ್ದ ದತ್ತು ಕಂಡು ಖುಷಿಯಾಗಿತ್ತು. ಹಾಗಾಗಿ ಅವನಿಗೆ ನಗುತ್ತಲೇ ಧನ್ಯವಾದ ಹೇಳಿದ್ದಳು. ಅವನು ನಗುತ್ತಲೇ ಧನ್ಯವಾದ ಸ್ವೀಕರಿಸಿದ್ದ. ಎಲ್ಲರೂ ರೆಡಿ ಎಂದು ಹೊರಟ ನಂದಿನಿಯನ್ನು ಕೈ ಹಿಡಿದು ತಡೆದಿದ್ದ. ಮತ್ತೆ ತನಗೆ ದತ್ತು ಕೈ ಸೋಕಲು ಆಕೆ ಫ್ರೀಜ್ ಆಗಿದ್ದಳು. ಮೊದಲೆಲ್ಲ ತುಂಬ ಧೈರ್ಯವಂತೆಯಾಗಿ ಬಂದಿದ್ದ ನಂದಿನಿ ಇತ್ತೀಚೆಗೆ ಯಾಕಪ್ಪ ದತ್ತುವಿನ ಸ್ಪರ್ಶಕ್ಕೆ ಹಿಡಿದಕ್ಕೆ ಕರಗುವಷ್ಟು ಸೂಕ್ಷ್ಮವಾಗಿ ಬಿಟ್ಟಿದ್ದಾಳೆ. ಅವನು ಆಕೆಯ ಕೈ ಹಿಡಿದು ಆಕೆಯ ಸನಿಹಕ್ಕೆ ಬರಲು ಅವಳ ಹೃದಯದ ದನಿ ಇಡೀ ಅಡುಗೆ ಮನೆಯನ್ನೇ ಆವರಿಸುವಂತಿತ್ತು. ಆಕೆ ಏನು ಮಾತನಾಡದು. ಮೊದಲು ಸಾರಿ, ತುಂಬ ನೋವಾಯ್ತಾ ಎಂದು ಅವಳ ಹಣೆಯನ್ನು ಮುಟ್ಟಿದ್ದ. ನಾನು ಮಿಸ್ಸಾಗಿ ನಿನಗೆ ಗೊತ್ತಿತ್ತು, ಆದರೆ ಇದು ತುಂಬ ಕೆಂಪಾಗ್ಬಿಟ್ಟಿದೆ ಎಂದು ಮುಟ್ಟಲು ನಂದಿನಿ ನೋವಿನಿಂದ ಎಂದಿದ್ದಳು. ತಕ್ಷಣ ಹಣೆಯಿಂದ ಕೈ ಎತ್ತಿದ್ದ. ನಡಿ, ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದ. ದತ್ತು ಮಾತು ಕೇಳಿ ನಂದಿನಿಗೆ ನಗು ಬಂದಿತ್ತು. ನೀವು ಡಾಕ್ಟರ್, ನಾನು ನರ್ಸ್, ಹಾಗಿರುವಾಗ ಇದು ಸಣ್ಣ ಊತ ಎಂದು ಗೊತ್ತಿದ್ರೂ ಹಾಸ್ಪಿಟಲ್ಗೆ ಹೋಗೋಣ ಅಂತಿರಲ್ಲ. ಏನೂ ಆಗೋದಿಲ್ಲ, ಸರಿ ಆಗುತ್ತೆ ಎಂದ. ನಂದಿನಿ ತನ್ನ ಮುಂಗುರುಳು ಸರಿಸಿ ಆ ಹಣೆ ಮೇಲಿನ ಊತವನ್ನು ಮುಚ್ಚಿದಂತೆ ಮಾಡಿದ್ದಳು. ಇದನ್ನು ನೋಡಿದ ದತ್ತು ಎದೆಯಲ್ಲಿ ಏನೋ ಸಂಚಲನ. ಮುಂಗುರುಳು ಮುಂದೆ ಬಂದೊಡನೆ ಮತ್ತಷ್ಟು ಸುಂದರಿಯಾಗಿದ್ದಳು ನಂದಿನಿ. ಅವಳನ್ನು ನೋಡಲು ದತ್ತು ಎದೆಯಲ್ಲಿ ಏನೋ ಸಂಚಲನವಾಗಿತ್ತು. ಆಕೆ ಮುಂದೆ ನಡೆದರೆ ದತ್ತು ಹಿಂದೆ ಬಂದಿದ್ದ. ಇಬ್ಬರಿಗೂ ರಾಣಾ ಮನೆಮುಂದೆಯನ್ನು ಸ್ಕೂಲ್ ಮಕ್ಕಳಂತೆ ಕಂಟ್ರೋಲ್ ಮಾಡುವ PT ಮಾಸ್ಟರ್ ರೀತಿ ನಿಂತಿರುವುದನ್ನು ನೋಡಿ ವಿನೋದವೇ ಎನ್ನಿಸಿತ್ತು. ಇದೇನು ದಾದಾ ಎನ್ನುವಂತೆ ದತ್ತು ಕೇಳಲು, ನೋಡು, ಇವರೆಲ್ಲ ಬಂದರೆ ಅಡುಗೆ ಮನೆಯಲ್ಲೇ ಮುರಿದು ಹಾಕ್ಬಿಡ್ತಾರೆ, ಅದಕ್ಕೆ ಇಲ್ಲೇ ತಡೆದೆ ಎಂದ. ಸ್ವರ ಆಗಲೇ ಆಯಾಸದಿಂದ ಮಧ್ಯಾಹ್ನದ ನಿದ್ದೆಗೆ ಜಾರಲು ದತ್ತು ಮತ್ತು ನಂದಿನಿ ಇಬ್ಬರೇ ದೇವಾಲಯಕ್ಕೆ ಹೋಗಿ ಪ್ರಸಾದ ಅರ್ಪಿಸಿ ದೇವರ ಆಶೀರ್ವಾದವನ್ನು ಪಡೆದು ಬಂದಿದ್ದರು. ದತ್ತುಗೆ ನಂದಿನಿ ಜೊತೆ ಮಾತ್ರ ದಿನಗಟ್ಟಲೆ ಅವಳೊಟ್ಟಿಗೆ ಕಳೆದರೂ ಆ ದಿನ ಕಿರಿಕಿರಿ ಅನ್ನಿಸದೇ ಇರುವುದು ಅನ್ನಿಸುತ್ತಿತ್ತು. ಇಬ್ಬರು ಮನೆಗೆ ತಲುಪುವಷ್ಟರಲ್ಲಿ ಮನೆಯ ವಾತಾವರಣವೇ ಬದಲಾಗಿತ್ತು. ಇಂದು ದತ್ತು ಮತ್ತು ನಂದಿನಿಗೆ ಕಾಂಟ್ರಾಕ್ಟ್ ಮದುವೆಯ ಅರಿಯದ ಮನೆ ಮಂದಿ ಇಬ್ಬರಿಗೂ ಮೊದಲ ದಿನದ ಮೊದಲ ರಾತ್ರಿಯ ಅರೇಂಜ್ಮೆಂಟ್ ಮಾಡಿದ್ದರು. ರಾಣಾ ಎಲ್ಲ ತಿಳಿದಿದ್ದರೂ ಏನು ಹೇಳಲಾಗದೆ ಅವರೊಟ್ಟಿಗೆ ಅವನು ಕೂಡ ಕೈ ಜೋಡಿಸಿದ್ದ. ದತ್ತು ತನ್ನ ರೂಮ್ಗೆ ಕಾಲಿಟ್ಟ ಕೂಡಲೇ ಇಡೀ ರೂಮ್ ಪಣಪಣ ಮಿನುಗುವ ನಕ್ಷತ್ರದಂತಹ ಲೈಟ್ಗಳು, ಕೆಂಪು ಬಿಳಿ ಹೂಗಳನ್ನು ಗಮನಿಸಿ ಕ್ಯಾಂಡಲ್ಗಳು ಕಂಡಿದ್ದವು. ಘಮಘಮಿಸುವ ಕ್ಯಾಂಡಲ್ಗಳನ್ನು ಅವನನ್ನು ಸೆಳೆದಿದ್ದವು. ಅವನಿಗೆ ಇದೆಲ್ಲವನ್ನು ನೋಡಿ ಆಶ್ಚರ್ಯವೇನೂ ಅನಿಸಲಿಲ್ಲ. ಹಾಗೆಂತ ಅವನಿಗೆ ಇದೆಲ್ಲ ನಡೆಯಬೇಕೆಂದು ಆಸೆಯೂ ಇರಲಿಲ್ಲ. ಆದರೆ ಅವರಿಬ್ಬರ ಮದುವೆಯು ಕಾಂಟ್ರಾಕ್ಟ್ ಎನ್ನುವುದು ರಾಣಾ ಮತ್ತು ಇವರಿಬ್ಬರಿಗಷ್ಟೇ ತಿಳಿದಿದ್ದು, ಉಳಿದವರೆಲ್ಲರೂ ಇದು ನಿಜವಾದ ಮದುವೆಯೇ ಎಂದು ತಿಳಿದಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಅವರು ಅರೇಂಜ್ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿತ್ತು. ಹಾಗಾಗಿ ಅದೇನು ಅಚ್ಚು ಗಾಬರಿಯಾಗಲಿಲ್ಲ. ಆದರೆ ಅವನ ತಲೆಯಲ್ಲಿ ಕೊರೆಯುವುದು ನಂದಿನಿ ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾಳೆ ಎನ್ನುವುದು. ಅದೇ ಅವನಿಗೆ ಗೊಂದಲದ ಗೂಡಾಗಿತ್ತು. ಏನು ಮಾಡುವುದು? ಈ ಶಾಸ್ತ್ರ ಎಲ್ಲ ಬೇಡ ಎಂದು ಹೇಳಿದರೆ ಮನೆಯವರಿಗೆಲ್ಲ ಇದು ಕಾಂಟ್ರಾಕ್ಟ್ ಮದುವೆ ಎಂದು ತಿಳಿಯುತ್ತದೆ ಮತ್ತು ಸ್ವರ ಕೈಬಿಟ್ಟು ಹೋಗುತ್ತಾಳೆ. ಮತ್ತೆ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗುತ್ತದೆ. ಹಾಗಂತ ಮಾತ್ರಕ್ಕೆ ಈ ಶಾಸ್ತ್ರಗಳೆಲ್ಲವೂ ನಡೆಯಬೇಕು ಅಂತ ಇಲ್ಲ. ಆದರೆ ಇದೆಲ್ಲವನ್ನು ನಂದಿನಿ ಹೇಗೆ ಅರ್ಥ ಮಾಡಿಕೊಳ್ಳುತ್ತಾಳೆ? ಅವಳಿಗೆ ಹೇಗೆ ಅರ್ಥ ಮಾಡಿಸುವುದು? ಎಲ್ಲವನ್ನು ಅರ್ಥ ಮಾಡಿಸಲು ನಾನು ಸರಿಯಾದವನಾ? ನಾನು ಯಾರಾಗಬೇಕು ಅವಳಿಗೆ ಇವೆಲ್ಲವನ್ನು ಅರ್ಥ ಮಾಡಿಸಲು? ಆಕೆಯಂತೂ ಏನೂ ಹೇಳುವವಳಲ್ಲ. ಅವಳನ್ನು ಎಲ್ಲರೂ ರೆಡಿ ಮಾಡಿ ಈ ರೂಮ್ಗೆ ಒತ್ತಾಯ ಮಾಡಿ ಕಳಿಸುತ್ತಾರೆ. ಆದರೆ ಇದನ್ನು ನೋಡಿ, ಇಲ್ಲಿ ನಾನು ಇರುವುದನ್ನು ನೋಡಿ ಅವಳು ಅಪಾರ್ಥ ಮಾಡಿಕೊಂಡರೆ ಏನು ಮಾಡುವುದು? ಆಕೆ ಮತ್ತು ನನ್ನ ನಡುವಿನ ಸ್ನೇಹವಾಗಿಯೇ ಇರುತ್ತದೆ. ಜನಗಳ ಮುಂದೆ ನಟಿಸು ಎಂದು ಹೇಳಬಹುದು, ಆದರೆ ಈ ರೀತಿ ನನ್ನೊಟ್ಟಿಗೆ ಇರು ಎಂದು ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದ. ಅಷ್ಟರಲ್ಲಿ
ಈ ಕಡೆ ನಂದಿನಿಗೆ ಅಮಲ ಮತ್ತಿರುತ್ತ ಹೆಂಗಸರುಗಳು ರೆಡಿ ಮಾಡಿ, ನೋಡಮ್ಮ ನಂದಿನಿ, ವರ್ಷ ತುಂಬುವುದರ ಒಳಗಾಗಿ ಮನೆಗೆ ಪುಟ್ಟ ಕಂದನನ್ನು ಕೊಡಬೇಕು ಎಂದು ಕಿವಿಮಾತಲ್ಲಿ ಪಿಸುಗುಡುತ್ತಾ ಅವಳನ್ನು ದತ್ತು ರೂಮ್ಗೆ ಕರೆತರಲು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದ ನಂದಿನಿ ನಾಚುತ್ತಲೇ ದತ್ತು ರೂಮ್ಗೆ ಬಂದಿದ್ದಳು. ದತ್ತು ಆಗಲೇ ಯೋಚಿಸುತ್ತಾ ಹಾಸಿಗೆ ಮೇಲೆ ಕುಳಿತಿದ್ದ. ಕತೆ ಮುಂದುವರಿಯುವುದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತೆಯನ್ನು ಕೇಳೋಕೆ ಇಷ್ಟಪಡೋರಿಗೆ ನನ್ನ ಕತೆಯನ್ನು ಶೇರ್ ಮಾಡಿ. ಕತೆಯ ವಿಮರ್ಶೆಗಾಗಿ ನಿಮಗೆ ಕಮೆಂಟ್ ಬಾಕ್ಸ್ ಯಾವಾಗಲೂ ತೆರೆದಿರುತ್ತದೆ. ಕತೆ ಇಷ್ಟಪಟ್ಟಿದ್ದಕ್ಕೆ ಧನ್ಯವಾದಗಳು.